ಹಲೋ, ಎಲ್ಲರಿಗೂ ಎಮ್ ಕೆ ಕ್ರಿಯೇಷನ್ ಮಾಡುವ ಬೆಳಗಿನ ನಮಸ್ಕಾರಗಳು ತಿಳಿಸುತ್ತಾ ವೆಲ್ಕಮ್ ಟು ಎಮ್ ಕೆ ಕ್ರಿಯೇಷನ್ ಚಾನಲ್. ಬರ್ರಿ, ನಿನ್ನೆ ತಿಂಡಿ ಮ್ಯಾಚ್ ನಡೀತೈತಿ ಅಂತ ನಾನು ಅನ್ಕೊಂಡಿದ್ದೆ. ತಿಂಡಿ ಮ್ಯಾಚ್ ನಡೀತೈತಿ ಅಂತ. ಯಾಕಂದ್ರೆ ಒಂದೇ ಮ್ಯಾಚ್ 244 ರನ್ ಹೊಡೆದಾರೆ, ಬರೀ 152 ಹೊಡಿತಾರ ಅಂತ ಕನಸು ಮನಸ್ಸಿನಾಗ ಅನ್ಕೊಂಡಿದ್ದಲ್ಲ. ಹೌದಾ? ಟಾರ್ಗೆಟ್ 152. ಯಾರಂತ ಅಂತಾರೆ? ಯಾರು ಹೇಳ್ಯಾರ? ಸಂಜು ಸ್ಯಾಮ್ಸಂಗ್ 29 ಹೊಡೆದ. ಯಶಸ್ವಿ ಜೈಸ್ವಾಲ್ ಅಂಥದ್ದೇನು ಕಾಂಪಿಟೇಷನ್ ಕೊಡಲಿಲ್ಲ, ಕೊಡುಗೆ ಏನು ಕೊಡಲಿಲ್ಲ. ಧ್ರುವ್ ಜುರೇಲ 34 ರನ್ ಹೊಡೆದ. ಪರಾಗ ಅಂತ 15 ಬಾಲಿಗೆ 29 ಹೊಡೆದು, ಅದ್ರೊಳಗೆ 3 6 ಇದ್ವು. ಎದಕ್ಕೆ ಬೇಕಿತ್ತು? ಆರಾಮ್ ನಿಂತ್ಕೊಂಡು ಕ್ಯಾಪ್ಟನ್ ನಾಕ್ ಆಡಬೇಕು. ವಿಕೆಟ್ ಒಂದು ಕಡೆಯಿಂದ ಹೊಂಟಾಗ ಕ್ಯಾಪ್ಟನ್ಸ್ ನಾಕ್ ಆಡಿದ್ರೆ ಮ್ಯಾಚ್ 152 ಪಾರ್ ಸ್ಕೋರ್ ಅಲ್ವೇ ಅಲ್ಲದು. ಹೌದಾ? ಒಂದು 170 ಬಂದಿದ್ರೆ ಏನಾರ ಒಂದು ಬಾಲರ್ಸ್ಗೆ ಒಂದು ಹಾಕಕ್ಕೆ ಒಂದು ಉತ್ಸಾಹ ಕೊಡ್ಬೋದಿತ್ತು. ಅಂತ ಇಂತ ಬಂದು ವರುಣ್ ಚಕ್ರವರ್ತಿ 2 ವಿಕೆಟು. ಹೌದಾ? ಆಮೇಲೆ ಯಾರು ಮೊಯಿನ್ ಅಲಿ ಸ್ಟ್ರೈಟ್ ಅವೇ ಬಂದು 2 ವಿಕೆಟು. ಚೆನ್ನಾಗಿ ಆಡಿಸಿದ್ರು ಸ್ಪಿನ್ನರ್ಸ್ ಮಾತ್ರ. ಹೌದಾ? ಅದು ಬಾಲು ನಿಂತು ಬಂತು ಅಥವಾ ನಿಂತು ಬರ್ತಿತ್ತೋ ಏನೋ ಅವ್ರಿಗೆ, ಬ್ಯಾಟ್ಮ್ಯಾನ್ಸಿಗೆ. ನಾವಿಲ್ಲಿ ಮಾತಾಡೋರಿಗೇನ ಹಂಗೆ ಆಡಿದ್ರೆ ಹಿಂಗೆ ಚೆನ್ನಾಗಿರ್ತತ್ತು. ಅದು ಪಿಚ್ನಾಗ ಹೋಗಿ ಆಡ್ದಾಗನ ಅದು ಹೆಂಗಿರ್ತೈತಿ ಏನು ಅನ್ನೋದು ಗೊತ್ತಾಗೋದು. ಹೌದಾ? ಹಾಗಾಗಿ 151 ರನ್ ಹೊಡೆದ್ರೆ ರಾಜಸ್ಥಾನದ. ಇದ್ರೊಳಗೆ ನನಗೆ ಒಂದು ಏನು ಅರ್ಥ ಆಗಲಿಲ್ಲಪ್ಪ ಅಂದ್ರೆ, ಸಂಜು ಸ್ಯಾಮ್ಸಂಗ್ ಚೆನ್ನಾಗಿ ಆಡಕ್ಕಂತಿದ್ರು, ಸ್ಟ್ರೈಕು ಚೆನ್ನಾಗಿ ಮಾಡಕ್ಕಂತಿದ್ರು. ಯಾಕೆ ಸ್ಟೆಪೋಟ್ಯಾಗ ಹೊಡೆಯುವಂತಹ ಒಂದು ಯೋಚನೆ ಮಾಡಿದರು? ಅದು ವಿಕೆಟ್ ಟೇಕಿಂಗ್ ಬಾಲಿಂಗ್ ಅಲ್ವೇ ಅಲ್ಲ ಅದು. ಹೌದಾ? ಸುಮ್ಮನೆ ಒಂದು ಟಚ್ ಒಂದು ಸಿಂಗಲ್ ತಗೊಂಡಿದ್ರೆ ರನ್ ಆಗವು. ಹೌದಾ? ಬಾಲ್ ಅಲ್ವೇ, ವಿಕೆಟ್ ಟೇಕಿಂಗ್ ಬಾಲ್ ಅಲ್ವೇ ಅಲ್ಲದು ಹೇಳ್ಬೇಕಂದ್ರೆ ನಮ್ಗೆ ಅವ್ರ ಕಡೆಯಿಂದ. ಹೌದಾ? ಯಾವಾಗ ಒಂದು ವಿಕೆಟ್ ಹೋಗಿ ಚಲೋ ಆತ, ವಿಕೆಟ್ ಮ್ಯಾಲ ವಿಕೆಟು ಬಾಲಿಂಗ್ ಮಾತ್ರ ಅದ್ಭುತ ಮಾಡಿದ್ರು ಅವರು. ಅದು RR ಅವರ ಹೋಮ್ ಗ್ರೌಂಡ್ ಅನಿಸ್ಲಿಲ್ಲ ಅವಾಗ ನನಗೆ, ಕೋಲ್ಕತ್ತಾದವರ ಹೋಮ್ ಗ್ರೌಂಡ್ ಅನಿಸ್ಬಿಡುತ್ತೆ ನನಗೆ. ಅದು ನಡೆಯಾಕುಂತದ್ದು ರಾಜಸ್ಥಾನ್ ರಾಯಲ್ಸ್ ಹೋಮ್ ಗ್ರೌಂಡ್ನಾಗ. ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಯಾವ ರೀತಿ ಆಡಬೇಕು, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಯಾವ ರೀತಿ ಆಡ್ಬೇಕಂತ ಅವ್ರಿಗೆ ಒಂದು ಹಿಂಟ್ ಇರ್ತೈತಿ. ಯಾಕಂದ್ರೆ ಅವರು ಅದೇ ಪಿಚ್ನಾಗ ಆಡಿರ್ತಾರೆ, ಅದೇ ಪಿಚ್ನಾಗ ಪ್ರಾಕ್ಟೀಸ್ ಮಾಡಿರ್ತಾರೆ. ಹಾಗಾಗಿ ಇವ್ರು ಪ್ರಾಕ್ಟೀಸ್ ಮಾಡ್ಯಾರಲ್ಲ ಅನ್ನೋದು ನನಗೆ ಡೌಟ್ ಆಗ್ಬಿಡುತ್ತೆ. ಇರಲಿ, ಒಂದೊಂದು ಸಲ ಅಕ್ಕವು ಏನೋ ಮಾಡೋದಾಗಲ್ಲ, ಒಂದೊಂದು ಸಲ ಆಗ್ತವೆ ಎಲ್ಲರಿಗೂ. ಆದರೆ ಬಾಲಿಂಗ್ ಮಾತ್ರ ಅದ್ಭುತವಾಗಿ ಮಾಡಿದರೆ. ಹೌದಾ? ಇಲ್ಲೇನಪ್ಪ, ಸ್ಪೆನ್ಸರ್ ಜಾನ್ಸನ್ 42 ರನ್ ಕೊಟ್ಟರು, 1 ವಿಕೆಟ್ ತಗೊಂಡ್ರು. ಹೌದಾ? ಜೋಫ್ರಾ ಆರ್ಚರ್ ಬಂದು ಲಾಸ್ಟಿಗೆ ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟರು. ಜೋಫ್ರಾ ಆರ್ಚರ್ ಹೊಡೆದಿದ್ದಕ್ಕೆ 151 ಟಾರ್ಗೆಟ್ ಅಚೀವ್ ಮಾಡೋಕ್ಕೆ ಸಾಧ್ಯ ಆಯ್ತು. ಇಲ್ಲಿ ಈ ಕಡೆಯಿಂದ ಬಂದರೆ ಡಿಕಾಕ ಮೊಯಿನ್ ಅಲಿದು ಏನೂ ಇಲ್ಲ ಬ್ಯಾಟಿಂಗ್. ಹೌದಾ? ಡಮಾಡುಮಿಲ್ ಓಪನರ್ ನಾರೇ ಅದ ಸುನಿಲ್ ನರೇನ್ ಇದ್ದಿದ್ರೆ ಹೆಚ್ಚು ಕಮ್ಮಿ ಮ್ಯಾಚ್ ಅರ್ಧ ಭಾಗ ಫಿನಿಶ್ ಮಾಡ್ಯಾರ ಅವ್ರು ತಡೆದಾಡೋದು ದುಡ್ದಾಡೋದು ಇಲ್ಲ ಅಲ್ಲ ವೆಸ್ಟ್ ಇಂಡೀಸ್ ಬ್ಯಾಟ್ಮ್ಯಾನ್ಸ್. ಯಾಕಂದ್ರೆ ನೋಡ್ಕೊಂಡು ಆಡ್ತಾರೆ ಅವ್ರು ಒಂದು. ಹೌದಾ? ಸ್ಕೋರ್ ಏನಂತ ಇಲ್ಲ, ನಮ್ಮದು ನೆಟ್ ರೇಟ್ ನೀವು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳೋಣ ಅಂದವರು ಏನು ಮಾಡ್ತಿದ್ದೆ, ಸುನಿಲ್ ನರೇನ್ ಪಕ್ಕತ್ ಹೊಡ್ಯಾಕ ಹೋಗ್ತಿದ್ದವನು. ಓಕೆ, ಅದು ಹೊಡೆಯೋಂಥ ಪಿಚ್ ಅಲ್ಲ. 4 ತಗೋಬೇಕಾದ್ರೆ ಭಾರಿ ತಗೋಬೇಕಿತ್ತು. ಸಿಂಗಲ್ ತಗೋಬೋದಲ್ಲಿ 4 6 ಹೊಡಿಬೋದು, 4 ತಗೊಳೋದಾಗಲ್ಲ. 6 ಹೊಡೆಯೋದು ಡೌಟ್ ಆಗಲ್ಲ, ಯಾಕಂದ್ರೆ ಅಂಥ ಪಿಚ್ ಇರ್ತದೆ. ಡಿಕಾಕ್ ಬಂದ್ರೆ ಓಪ್ನಿಂಗ್ ಬಂದರೆ ಎಂಡ್ವರೆಗೂ ಮ್ಯಾಚ್ ಗೆಲ್ಸ ಮಟ್ಟ ಇದ್ದ. ಓಕೆ, 61 ಬಾಲ್ನಾಗ 97 ರನ್, 6 6. ಎಂಥ ಬ್ಯಾಟಿಂಗ್ ರೀ! ಇವರು ಪ್ರೆಷರ್ ಹಾಕಿದ್ರು, ಇಲ್ಲ ಅಂತ ನಾನು ಹೇಳಕ್ಕಂತಿಲ್ಲ. 6 ಓವರಿಗೆ 40 ರನ್, ನೋ ಲಾಸ್. ಅದ 7ನೇ ಓವರ್ 1ನೇ ಬಾಲ್ ವಿಕೆಟ್. ಅದು ರನ್ಔಟ್ ಮುಖಾಂತರ ಮೊಯಿನ್ ಅಲಿ ವಿಕೆಟ್ ಬಿತ್ತು, ಇಲ್ಲದ್ರೆ ಅದು ಬೀಳೋದಲ್ಲ. ಹೌದಾ? ತೀಕ್ಷಣ ಹೊಸದ ಸೀದಾ ಪರಾಗನ ಕೈಯಾಗ. ಪರಾಗ್ ಎಲ್ಲಿ
ಸ್ವಲ್ಪ ಸ್ಲೋ ಆದ ಅನ್ಕೊಂಡಿದ್ವಿ, ಅದಕ್ಕಿಂತ ಸ್ಲೋ ಮೊಯ್ನ್ ಅಲಿ ಆಗ್ಬಿಟ್ಟಲ್ಲಿ. ಹೌದಾ, ಇಲ್ಲ ಆದರೂ ವಿಕೆಟ್ ಸಿಕ್ತು. ಒಂದು ಸ್ವಲ್ಪರಾಗ ವಿಕೆಟ್ ಹಚ್ಚಿದ, ವಿಕೆಟ್ ಆಯಿತು. ಪ್ರೆಸರ್ ಹೆಂಗೆ ಹಾಕಿದ್ರು ಅಂದ್ರೆ ಚೆನ್ನಾಗಿ ಹಾಕ್ಯಂತ ಬಂದರು ಅವ್ರು. ಇನ್ನೇನು ಚೆನ್ನಾಗಿ 2 ಬಾಲ್ ಚೆನ್ನಾಗಿ ಹಾಕಿದರೆ 3ನೇ ಬಾಲ್ ಶಾರ್ಟ್ ಬಾಲ್ ಕೊಡ್ತಾರೆ. ಶಾರ್ಟ್ ಬಾಲ್ ಕೊಟ್ಟರು ಅವರು. ಆ ಶಾರ್ಟ್ ಬಾಲ್ನ 6 ಒಂದು 4 ಹೊಡೆದು ಬಿಟ್ರೆ ಪ್ರೆಸರ್ ಎಲ್ಲ ರಿಲೀಸ್, ಮೈಂಡ್ ಫುಲ್ ಫ್ರೀ. ನನಗೇನು 4 ಬಂದಿಲ್ಲ 6 ಬಂದಿಲ್ಲ ಅನ್ನೋ ಮಾತೇ ಇಲ್ಲ. ಆರಾಮ್ ಓವರಿಗೆ ಒಂದು 4 ನೋಡ್ತಿದ್ರು ಅಂತ. ಸ್ಪಿನ್ನರ್ ಅಂದ್ರೆ ಸ್ವಲ್ಪ ಲೆಗ್ಗಿಗೆ ಹಾಕೋದು, ಅದನ್ನು ಮಾಡಿದ್ದು ಇದನ್ನು ಮಾಡೋದು ಮಾಡಿದರೆ ಅವರು ಅದನ್ನು ಸಿಂಗಲ್ ಆಡ್ಕೊಂಬಿಡ್ತಿದ್ರು. ಯಾರೋ ಒಬ್ಬರು ಒಂದು 4 ಅಥವಾ ಒಂದು 6 ಬಂದರೆ ಮ್ಯಾಚಪ್ ಆಗ್ಬಿಡ್ತೈತಿ ರನ್ ರೇಟ್. ಹೌದಾ, ಹಂಗೆ ಮಾಡಿ ರಹಾನೆ ವಿಕೆಟ್ ಎತ್ತಿದ್ರು. ಹೌದಾ, ನೆಕ್ಸ್ಟ್ ಬಂದದ್ದು ರಘುವಂಶಿ, ಕ್ಲಾಸಿಕಲ್ ಬ್ಯಾಟ್ಸ್ಮ್ಯಾನ್, ಟೈಮ್ ಮೇಲೆ ಒತ್ತು ಕೊಡ್ತಾನೆ. ಯಂಗ್ಸ್ಟರ್. ಹೌದಾ, ಯಾರನ್ನೂ ಕೂಡ ಇಲ್ಲಿ ಹಗುರವಾಗಿ ತಿಳಿಯೋ ಇಲ್ಲ. ಇಂಪಾಸಿಬಲ್ ಅನ್ನೋದು ಯಾವುದೂ ಕೂಡ ಇಲ್ಲಿ. ಹೌದಾ, ಹಂಗಾಗಿ ಇವತ್ತು ನಿನ್ನೆ ಮ್ಯಾಚ್ನಾಗ ಏನಾತಪ್ಪ ಅಂದ್ರೆ ಇದಕ್ಕೆ ರಾಜಸ್ಥಾನ ಡಗೌಟಿಗೆ ಫುಲ್ ಲೂಸ್ ಆಗ್ಬಿಟ್ರು ಅವರು. ಒಂದು ಸಲ ಬ್ಯಾಟಿಂಗ್ನೇ ಸೋತರು, ಒಂದು ಸಲ ಬಾಲಿಂಗ್ನೇ ಸೋತರು. ಫಸ್ಟ್ನೇ ಮ್ಯಾಚ್ ಬಾಲಿಂಗ್, ಸೆಕೆಂಡ್ನೇ ಮ್ಯಾಚ್ ಬ್ಯಾಟಿಂಗ್. ಒಂದು ಕೈ ಹಿಡಿಯಾಕೋಲ್ಲ ಅವ್ರಿಗೆ ಪಾಪ. ಒಂದು ಸಲ ಕೈ ಹಿಡಿದ್ರೆ ಬ್ಯಾಟಿಂಗ್ ಕೈ ಹಿಡಿದಿತ್ತು, ಒಂದು ಸಲ ಬಾಲಿಂಗ್ನೇ ಕೈ ಹಿಡಿದು. ಆಮೇಲೆ ಇವರು ಆಕ್ಷನ್ಯಾಗ ಪ್ಲೇಯರ್ಸ್ನ ಚೆನ್ನಾಗಿರೋದನ್ನ ತಗೊಂಡಿಲ್ಲ. ಒಂದು ಅದ ಅವರಿಗೆ ಮುಳುವಾಗ ಕುಂತತಿ ಅಂತ ನಾ ಹೇಳ್ತೀನಿ. ಹೌದಾ, ನಾನು ನಿನ್ನೆ ರಾಜಸ್ಥಾನ ವಿನ್ ಆಕತಿ ಅಂತ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಹೌದಾ, ಕೊಡಲಿಲ್ಲ. ಹೌದಾ, ಸ್ವಲ್ಪ ಹುಷಾರಿದ್ದಲ್ಲ, ಕೊಡಲಿಲ್ಲ. ಯಾಕಂದ್ರೆ ಈಗ ಗೆದ್ದತಿ ಎಂದು KKRನ ನಾನು KKR ಕೊಟ್ಟಿದ್ದೆ ಅನ್ನೋರು ಭಾಳ ಮಂದಿ. ಹೌದಾ, ನನಗೆಲ್ಲ ಬೇರೆ ಚಿಂತೆ ಬೇಡ. ಯಾಕಂದ್ರೆ ನಾನು ರಾಜಸ್ಥಾನ ಕೊಡ್ಬೇಕಂತ ಮಾಡಿದ್ದೆ ಪ್ರಿಡಿಕ್ಷನ್, ಮ್ಯಾಚ್ ವಿನ್ನಿಂಗ್ ಪ್ರಿಡಿಕ್ಷನ್. ಹೌದಾ, ಹಾಗಾಗಿ ನನ್ನ ಪ್ರಿಡಿಕ್ಷನ್ನು ಕಾಲೆತ್ತಿಗೆ ಅಂತ. ಹೌದಾ, ಹಾಗಾಗಿ ನಿನ್ನೆ ರಾಜಸ್ಥಾನ ಕೊಡ್ಬೇಕು ಅನ್ಕೊಂಡಿದ್ದೆ, ಆಗಲಿಲ್ಲ. ಅದು ನನ್ನ ಮನಸ್ಸಿನಾಗಿದ್ದದ್ದು ಏನು ಅನ್ಕೊಂಡೇ ಅದನ್ನು ಹೇಳಿಬಿಟ್ಟೆ. ಹೌದಾ, ಆದ್ರೆ ಕ್ವಿಂಟನ್ ಡಿಕಾಕ್ ಅವರ ಅಬ್ಬರಕ್ಕೆ ರಾಜಸ್ಥಾನ್ ಧೂಳಿಪಟ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಇನ್ನು ನೆಕ್ಸ್ಟ್ ಮ್ಯಾಚ್ SRH ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ಓಕೆ.